ಎರಡನೆಯ ನಮ್ಮ ಆಗ್ರಹ, ಸಚಿನ್ ಪಾಂಚಾಲ್ ಅವರ ಕುಟುಂಬವು ಒತ್ತಾಯದಂತೆ ನಮ್ಮ ಒತ್ತಾಯವು ಕೂಡ ಸ್ಪಷ್ಟವಾಗಿದೆ, ನಮ್ಮ ಆಗ್ರಹವೂ ಕೂಡ ಸ್ಪಷ್ಟವಾಗಿದೆ. ತತ್ಕ್ಷಣ ಇದು ಸಿಬಿಐ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ತತ್ಕ್ಷಣ ತನಿಖೆಗೆ ಆದೇಶ ಮಾಡಬೇಕು. ಮೂರನೇ ನಮ್ಮ ಒತ್ತಾಯ, ಆ ಕುಟುಂಬವು ಕೂಡ ಬಡ ಕುಟುಂಬ, ಹಿಂದುಳಿದ ವರ್ಗದ ಬಡ ಕುಟುಂಬವು ಕೂಡ ಅಪೇಕ್ಷೆನ ವ್ಯಕ್ತಪಡಿಸಿದಂತೆ ಆ ಕುಟುಂಬಕ್ಕೆ ಭದ್ರತೆಯನ್ನು ನೀಡಬೇಕು. ಯಾವ ಒಂದು ಕ್ಷಣನೂ ಕೂಡ ತಡ ಮಾಡದೇನೆ 24x7 ಆ ಕುಟುಂಬಕ್ಕೆ ಭದ್ರತೆಯನ್ನು ಕೊಡಬೇಕು. ನಾಲ್ಕನೇದು, ಆ ಕುಟುಂಬಕ್ಕೆ 1 ಕೋಟಿ ರೂಪಾಯಿಗಳೊಂದು ಪರಿಹಾರವನ್ನು ಕೊಡಬೇಕು. 5 ಜನ ಸಹೋದರಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ. ಎಜುಕೇಟೆಡ್ಸ್ ಇದ್ದಾರೆ, ಬಿಕಾಂ ಎಂಕಾಂ ಗ್ರಾಜ್ಯುಯೇಟ್ಸ್ ಇದ್ದಾರೆ. ಆದರೂ ಕೂಡ ಬಡ ಕುಟುಂಬದ ಒಂದು ಆಧಾರ ಸ್ತಂಭವೇ ಕಳಚಿ ಬಿದ್ದಾಗ 1 ಕೋಟಿ ಪರಿಹಾರವನ್ನು ಕೊಡಬೇಕು. ಆ ಕುಟುಂಬದ ಒಬ್ಬ ಸದಸ್ಯಗೆ ಅವ್ರು ಯಾರು ಅಪೇಕ್ಷೆ ಪಡ್ತಾರೋ ಅವರಿಗೆ ಒಂದು ಸರ್ಕಾರಿ ನೌಕರಿಯನ್ನು ಕೂಡ ಕೊಡಬೇಕು ಅನ್ನುವ ಆಗ್ರಹವನ್ನ ನಾವು ಮಾಡ್ತಾ ಇದ್ದೇವೆ. ಮತ್ತೆ ಬಹಳ ಪ್ರಮುಖವಾಗಿರ್ತಕ್ಕಂಥ ಅಂಶ, ವೈ ಭಾರತೀಯ ಜನತಾ ಪಾರ್ಟಿ ಇಸ್ ಡಿಮಾಂಡಿಂಗ್ ಸಿಬಿಐ ಇನ್ವೆಸ್ಟಿಗೇಷನ್ ಇನ್ ಟು ದ ಎಂಟೈರ್ ಎಪಿಸೋಡ್. ಇದರಲ್ಲಿ ಸೂಸೈಡ್ ನೋಟ್ ಅಲ್ಲಿ ಮತ್ತೊಂದು ಅಂಶ ಬಹಳ ಗಮನಿಸಬೇಕಾಗಿರ್ತಕ್ಕಂಥ ಅಂಶ, ಇವತ್ತು ಅಲ್ಲಿರ್ತಕ್ಕಂಥ ಸ್ವಾಮೀಜಿಗಳಿಗೆ ಬಿಜೆಪಿ ಶಾಸಕರಾಗಿರ್ತಕ್ಕಂಥ ಬಸವರಾಜ ಮತ್ತಿಮೂಡ್ ಅವರು, ಬಿಜೆಪಿ ಮುಖಂಡರಾಗಿರ್ತಕ್ಕಂಥ ಚಂದು ಪಾಟೀಲ್ ಅವರು, ಮಣಿಕಂಠ ರಾಠೋಡ್ ಅವರು, ಇವರೆಲ್ಲರಿಗೂ ಕೂಡ ಕೊಲೆ ಮಾಡಿಸಬೇಕು ಅನ್ನುವ ಪಿತೂರಿ ಡೆತ್ ನೋಟ್ ಅಲ್ಲಿ ಬಹಿರಂಗ ಆಗಿದೆ. ಸಿದ್ದಲಿಂಗ ಸ್ವಾಮೀಜಿಗಳು ಯಾರು ಹಿಂದುತ್ವದ ಪರ ಧ್ವನಿಯನ್ನ ಎತ್ತಾರೆ, ಅವರ ಧ್ವನಿಯನ್ನ ಅಡಗಿಸಬೇಕು ಅಂತೇಳಿ, ಅವರ ಧ್ವನಿಯನ್ನ ಹತ್ತಿಕ್ಕಬೇಕು ಅಂತೇಳಿ ಮಹಾರಾಷ್ಟ್ರ ಸೊಲ್ಲಾಪುರ ಮೂಲದ ಸುಪಾರಿ ಕಿಲ್ಲರ್ಸ್ ನ ಇವರು ಹೈರ್ ಮಾಡ್ತಾ ಇದ್ದಾರೆ ಅಂಶವೂ ಕೂಡ ಆ ಡೆತ್ ನೋಟ್ ಅಲ್ಲಿ ಬೆಳಕಿಗೆ ಬಂದಿರತಕ್ಕಂಥದ್ದು. ಬಹುಶಃ ರಾಜ್ಯದ ಇತಿಹಾಸದಲ್ಲಿ ಅಥವಾ ಇತ್ತೀಚಿನ ದಿನಗಳಲ್ಲಿ ರಾಜಕೀಯದ ಮುಖಂಡರುಗಳು ಅಥವಾ ಪ್ರಭಾವಿ ನಾಯಕರುಗಳು ವಿರೋಧ ಪಕ್ಷದ ನಾಯಕರನ್ನ ಹಿಂದೂ ಪರವಾಗಿರ್ತಕ್ಕಂಥ ಧ್ವನಿಯನ್ನ ಹತ್ತಿಕ್ಕೋದಕ್ಕೆ, ಹೊಸಕಾಕೋದಕ್ಕೆ ಹೊರ ರಾಜ್ಯದ ಸುಪಾರಿ ಕಿಲ್ಲರ್ಸ್ ಅನ್ನ ಉಪಯೋಗಿಸ್ಕೊಳ್ತಾರೆ, ಹೈರ್ ಮಾಡ್ತಾರೆ ಅಂತಕ್ಕಂಥದ್ದು ಇತ್ತೀಚಿನ ದಿನಗಳಲ್ಲಿ ನಾವು ಕೇಳೇ ಇರಲಿಲ್ಲ. ಹಾಗಾಗಿ ಇದು ಬಹಳ ಗಂಭೀರವಾಗಿರ್ತಕ್ಕಂಥ ಪ್ರಕರಣ. ಒಂದು ಕಡೆ ಬಡ ಕುಟುಂಬಕ್ಕೆ ನ್ಯಾಯ ಸಿಗಬೇಕು, ಮತ್ತೊಂದು ಕಡೆ ಇದು ಸಿಬಿಐ ತನಿಖೆ ಆಗಬೇಕು. ಕಾರಣ ಏನು ಅಂತೇಳಿ ಈಗ ಹೇಳಿದ್ದೇನೆ. ಆ ಡೆತ್ ನೋಟ್ ಅಲ್ಲಿ ಬರೆದಿರ್ತಕ್ಕಂಥ ಎಲ್ಲಾ ಅಂಶಗಳು ಕೂಲಂಕುಷವಾಗಿ, ಪಾರದರ್ಶಕವಾಗಿ ತನಿಖೆ ಆಗಬೇಕು. ನಮ್ಮ ರಾಜ್ಯದ ಪೊಲೀಸ್ ವ್ಯವಸ್ಥೆಯಿಂದ ಅಂತ ಒಂದು ಪವರ್ಫುಲ್ ಫ್ಯಾಮಿಲಿ ಏನಿದೆ, ಖರ್ಗೆ ಫ್ಯಾಮಿಲಿ ವಿರುದ್ಧ ತನಿಖೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ನಿಷ್ಪಕ್ಷಪಾತವಾಗಿರ್ತಕ್ಕಂಥ ತನಿಖೆ ಆಗೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇದು ಸಿಬಿಐ ತನಿಖೆನ ಆಗಬೇಕು ಅನ್ನುವ ಆಗ್ರಹವನ್ನ ನಾವು ಮಾಡ್ತಾ ಇದ್ದೇವೆ. ಬಿಜೆಪಿಯ ಮುಂದಿನ ನಿಲುವೇನು, ನಿಮ್ಮ ಹೋರಾಟ ಏನು ಅಂತ ನೀವು ಕೇಳಬಹುದು. ನಾವು ನಿನ್ನೆ ದಿನ ತೀರ್ಮಾನ ಮಾಡಿದ್ದೇವೆ, ನಾವೆಲ್ಲ ಪಕ್ಷದ ಮುಖಂಡರು ಚರ್ಚೆ ಮಾಡಿದ್ದೇವೆ. 3ನೇ ತಾರೀಕು ತನಕ ನಾವು ಕಾಯ್ತೇವೆ. ಆ ಭಗವಂತ ಸ್ವಲ್ಪ ಬುದ್ಧಿ ಕೊಟ್ಟು ಮುಖ್ಯಮಂತ್ರಿಗಳು ಸ್ವಯಂ ಪ್ರೇರಣೆಯಿಂದ, ಸಿಬಿಐ ತನಿಖೆಗೆ ಆದೇಶ ಮಾಡಿದ್ರೆ ಒಳ್ಳೆಯದು. ಇಲ್ಲ ಅಂತ ಹೇಳಿದ್ರೆ ಜನವರಿ 4ನೇ ತಾರೀಕು ಶನಿವಾರ 2025 ಜನವರಿ 4ನೇ ತಾರೀಕು ಶನಿವಾರ ಗುಲ್ಬರ್ಗಾದಲ್ಲಿ ಬೃಹತ್ ಪ್ರತಿಭಟನೆಯನ್ನ ಭಾರತೀಯ ಜನತಾ ಪಾರ್ಟಿ ಹಮ್ಮಿಕೊಂಡಿದೆ. ಶನಿವಾರ 4ನೇ ತಾರೀಕು ಗುಲ್ಬರ್ಗಾದಲ್ಲಿ ಬೃಹತ್ ಪ್ರತಿಭಟನೆ ಹೋರಾಟವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಖರ್ಗೆ ಅವರ ಮನೆ ಮುತ್ತಿಗೆಯನ್ನು ಕೂಡ ಹಾಕ್ತೇವೆ. ಖರ್ಗೆ ಅವರ ಮನೆಯ ಮುತ್ತಿಗೆಯನ್ನು ಕೂಡ ನಾವು ಹಾಕ್ತೇವೆ. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲ ಬೇರೆ ಪ್ರಕರಣಗಳನ್ನು ಯಾವ ರೀತಿ ಹಗುರವಾಗಿ ತೆಗೆದುಕೊಂಡಿದ್ದೀರಿ, ಇದನ್ನು ಕೂಡ ಹಗುರವಾಗಿ ತೆಗೆದುಕೊಳ್ಳದೇನೆ ಬಹಳ ಗಂಭೀರವಾಗಿ ತೆಗೆದುಕೊಂಡು
ಇವತ್ತು ಸಂಪೂರ್ಣ ತನಿಖೆಯನ್ನ ಸಿಬಿಐ ಕೊಡಬೇಕು ಅಂತೇಳಿ ನಾ ಈ ಸಂದರ್ಭದಲ್ಲಿ ಆಗ್ರಹವನ್ನ ಮಾಡ್ತಾ ಇದ್ದೇನೆ. ಪ್ರಿಯಾಂಕಾ ಖರ್ಗೆ ಅವ್ರನ್ನ ಕೇಳಿದ್ರೆ ಒಂದು ಪ್ರಶ್ನೆ, ನಾನು ಯಾಕ್ರಿ ರಾಜೀನಾಮೆ ಕೊಡಬೇಕು, ರಾಜೀನಾಮೆ ಕೊಡಬೇಕು? ಒಬ್ಬ ಜವಾಬ್ದಾರಿತ ಸಚಿವ ಅವ್ರು ಆಗಿದ್ದಿದ್ರೆ ಬಹುಶಃ ನಿನ್ನೆ ಮಾಧ್ಯಮದ ಮುಂದೆ ಆ ಪ್ರಶ್ನೆ ಹೇಳ್ತಾ ಇರಲಿಲ್ಲ. ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರೇ ಯಾತಕ್ಕೋಸ್ಕರ ರಾಜೀನಾಮೆ ಕೊಡಬೇಕು ಅಂತ ಹೇಳಿದ್ರೆ ಈ ಚಿತ್ರ ನೋಡ್ರೆ ನಿಮಗೆ ಗೊತ್ತಾಗ್ತದೆ ರಾಜು ಕಪ್ನೂರ್ ಎಷ್ಟು ಪ್ರಭಾವಿ ಇದ್ದಾನೆ ಅಂತೇಳಿ. ನೋಡಿ ಅವನ ಸ್ಟೈಲ್ ನೋಡಿ, ಅವನು ರಾಜು ಕಪ್ನೂರ್ ಎಷ್ಟೋ ಆತ್ಮವಿಶ್ವಾಸದಿಂದ ಪ್ರಿಯಾಂಕಾ ಖರ್ಗೆ ಅವ್ರ ಜೊತೆಲಿ ಹೆಜ್ಜೆಗೆ ಹೆಜ್ಜೆನ ಇಡ್ತಾ ಇದ್ದಾರೆ. ಪ್ರಿಯಾಂಕಾ ಖರ್ಗೆ ಅವರ ಪರಮಾಪ್ತವನು ರಾಜು ಕಪ್ನೂರ್ ಅವರು. ಅದಕ್ಕೋಸ್ಕರ ನೀವು ರಾಜೀನಾಮೆ ಕೊಡಬೇಕು ಅಂತ ನಾವು ಕೇಳ್ತಾ ಇದ್ದೇವೆ. ಇಲ್ಲ ಅಂತ ಹೇಳಿದ್ರೆ ಸಿಬಿಐ ತನಿಖೆ ಯಾಕೆ ಕೇಳ್ತಾ ಇದ್ದೇವೆ ಅಂತ ಹೇಳಿದ್ರೆ ರಾಜು ಕಪ್ನೂರ್ ಇಸ್ ದ ಮೋಸ್ಟ್ ಪವರ್ಫುಲ್ ಪರ್ಸನ್ ಅಂಡ್ ಇಸ್ ವೆರಿ ಕ್ಲೋಸ್ ಟು ಖರ್ಗೆ ಫ್ಯಾಮಿಲಿ. ಹೆನ್ಸ್ ವಿ ಆರ್ ಡಿಮಾಂಡಿಂಗ್ ಸಿಬಿಐ ಇನ್ವೆಸ್ಟಿಗೇಷನ್. ಯಾತಕ್ಕೋಸ್ಕರ ನಾವು ಸಿಬಿಐ ತನಿಖೆ ಕೊಡಬೇಕು ಅಂತ ಹೇಳಿದ್ರೆ ರಾಜು ಕಪ್ನೂರ್ ಇಸ್ ನಾಟ್ ಅ ಆರ್ಡಿನರಿ ಪರ್ಸನ್. ಬಹಳ ಪ್ರಭಾವಿ ಮುಖಂಡ. ಸಿದ್ದರಾಮಯ್ಯನವರು, ಡಿಕೆ ಶಿವಕುಮಾರ್ ಅವರು ತೊಡೆ ಮೇಲೆ ಕೂರಿಸ್ಕೊಂಡಿಲ್ಲ ಅಷ್ಟೇ. ನೋಡಿ ದಯವಿಟ್ಟು ಚಿತ್ರ, ಇನ್ನೂ ಸ್ವಲ್ಪ ದಿನ ಬಿಟ್ರೆ ತಲೆ ಮೇಲೂ ಕೂಡ ಕೂರಿಸ್ಕೊಳ್ತಾರೆ ಇವನ್ನ. ಹಾಗಾಗಿ ಬಹಳ ಪ್ರಭಾವಿ ಮುಖಂಡ ಇದ್ದಾನೆ. ಹಾಗಾಗಿ ಇದು ಸಿಬಿಐ ತನಿಖೆ ಆಗಬೇಕು ಅಂತ ನಾವು ಕೇಳ್ತಾ ಇದ್ದೇವೆ.